ನಾನು ಸಿದ್ದು ಅವ್ರನ್ನ ಗಂಡ ಅಂತ ಸ್ವೀಕರಿಸಿದ್ದೀನಿ. ಅವರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಹಾಗಿರೋವಾಗ ನೀವು ಮಾತ್ರ ಅಲ್ಲ, ಆ ಬ್ರಹ್ಮ ಬಂದ್ರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಆ ಬ್ರಹ್ಮ ನಿನ್ನ ಕಳಿಸಿರಬಹುದು, ಆದರೆ ಈ ಮನೆಯಿಂದ ಹೊರಗಾಕೋದು ಈ ರೇಣುಕ. ನೀನೆಷ್ಟೇ ಹಾರಾಡಿದ್ರು ಎಗರಾಡಿದ್ರು ನನ್ನ ಮುಂದೆ ಸೋತು ಮಂಡಿ ಊರ್ಲೇಬೇಕು. ಪರವಾಗಿಲ್ವೇ, ಅತ್ತೇನೋ ಸರಿಯಾಗಿ ಕೌಂಟ್ರ್ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ರು. ಅತ್ತೆ, ನೀವು ಚದುರಂಗದ ಆಟ ಆಡ್ತಿರೋವಾಗ ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋಕ್ಕಾಗುತ್ತಾ ಹೇಳಿ? ಏಟಿಗೆ ಎದುರೇಟಿರಲಿ ಅಂತ ನಾನು ಪ್ರೆಗ್ನೆಂಟ್ ಅನ್ನೋ ದಾಳ ನಡೆಸ್ದೆ. ಅಂದ್ರೆ ನೀನ್ ಪ್ರೆಗ್ನೆಂಟೇ ಅಲ್ವಾ? ಅತ್ತೆ, ಪ್ರತಿ ಸಲ ವಿಲನೇ ಗೆಲ್ತಿದ್ರೆ ಹೀರೋಯಿನ್ನಿಗೆ ಏನು ಕೆಲಸ ಹೇಳಿ? ಮಲ್ಗಿರೋ ಹಾವನ್ನು ಮುಟ್ಟಿದ್ರೂ ಬುಸ್ಕೊಡುತ್ತೆ. ಅಂಥದ್ರಲ್ಲಿ ಅವಮಾನ ಮೇಲೆ ಅವಮಾನ ಮಾಡ್ತಿರೋವಾಗ ನಾನು ಸುಮ್ಮನೆ ಕೂರೋಕ್ಕಾಗುತ್ತಾ ಹೇಳಿ? ನಾನು ಪ್ರೆಗ್ನೆಂಟು ಅಂತ ಒಂದು ಸಣ್ಣ ಸುಳ್ಳು ಹೇಳಿದೆ. ನಿಮ್ಮ ಎದೆ ಬಡಿತದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ತಿದೆ ಅಲ್ವಾ? ಸುಧಾರಿಸ್ಕೊಳ್ಳುತ್ತೆ. ನಮ್ಮ ಈ ಚತುರಂಗದ ಆಟನ ಹೀಗೇ ಮುಂದುವರಿಸ್ತಾ ಇರೋಣ. ಅತ್ತೆ, ನನ್ನ ಗಂಡನಿಗೆ ಗೊತ್ತಾಗದೇ ಇರೋ ಹಾಗೆ. ನೋಡ್ದ್ಯಾ ನೀಲು, ಎಷ್ಟು ಮಾತಾಡ್ತಾಳೆ. ಇಂಥವಳ ನಾವು ಸುಮ್ಮನೆ ಬಿಡ್ಬೇಕಾ? ಖಂಡಿತ ಬಿಡಬಾರ್ದು ಅಂತೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ನೀವು ಯೋಚನೆ ಮಾಡ್ತಾ ಕುತ್ಕೋಬೇಡಿ. ಇವಳನ್ನ ಮನೆಯಿಂದ ಒದ್ದು ಆಚೆ ಹಾಕೋದಕ್ಕೆ ಬೇರೆ ಪ್ಲ್ಯಾನ್ ಮಾಡೋಣ, ಮಾಡ್ತಾನೆ ಇರೋಣ ಅಂತ. ಇವಳನ್ನ ಸುಮ್ಮನೆ ಹಾಗೆ ಬಿಟ್ಟರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ಈಗ ಇವಳು ಹೋಗಿ ಅವನ ಹತ್ರ ವಿಷಯ ತಿಳಿಸ್ತಾಳೆ. ಅವನು ಸಿಡಿಮಿಡಿ ಅಂತ ಬಂದು ನನ್ನ ಹತ್ರ ರೇಗಾಡ್ತಾನೆ. ಅವನು ಬರಲಿ. ಇಷ್ಟು ದಿನ ನಾನು ಇವಳನ್ನ ಮಾತ್ರ ಮನೆಯಿಂದ ಹೊರಗಾಕ್ಬೇಕು ಅಂತಿದ್ದೆ. ಈಗ ಇಬ್ಬರನ್ನೂ ಸೇರಿಸಿ ಹೊರಗಾಕ್ತೀನಿ. ಆಮೇಲೆ ಅವನು ಇವಳು ಸೆರೆಗೆ ಹಿಡ್ಕೊಂಡು ಎಲ್ಲಿ ಸುತ್ತಾನೋ ಅಲ್ಲಿ ಸುತ್ತಲಿ.